ಶ್ರೀಮತಿ ಏನ ಸವಿತಾ ಏನದಾಳು ಅದನ್ನ ಪ್ರತಿಯೊಂದು ಹೆಜ್ಜೆಗೆ ನಾನು ಪ್ರತಿಯೊಂದು ತಿದ್ದಿದಂತ ನನ್ನ ಜೀವನದ ಗುರು ಆಕೆ. ರೇಂಜ್ ಕೊಡ್ತೈತ್ರಿ, 70 ಟಾಪ್ ಸ್ಪೀಡ್. ಹಿಂಗೆಲ್ಲ ಮಾತು ಎತ್ಕೊಡ್ಬೇಕಾಗತ್ತೆ ನೋಡು, ತಪ್ಪಿದಾಗದು ಅರ್ಪಣೆ ಮಾಡ್ರಕ್ಕ ಹಿಡಿ. ಓನಿನ ಒಂದು ವಿಶೇಷವಾದ ಓನ್ ಅನ್ಸುತ್ತೆ ನನಗೆ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಭಾಳ ಅಂದ್ರೆ ಭಾಳ ವಿಶೇಷವಾದದ್ದು ನನ್ನ ಲೈಫ್ನಾಗ. ಏನಪ್ಪಾ ಅಂದ್ರೆ ನಂದು 25 ವರ್ಷದ ಆ್ಯನಿವರ್ಸರಿ ಇತ್ತು. ನಾನು ಗಂಡನ ಮನೆಗೆ ಬಂದು 25 ವರ್ಷ ಆಯ್ತು. ಆ ಆ್ಯನಿವರ್ಸರಿ ಆಚರಿಸ್ಬೇಕಂತ ಹೇಳಿ ನಮ್ಮ ಮಮ್ಮಿ, ನಮ್ಮ ಸಿಸ್ಟರ್, ಆಮೇಲೆ ನನ್ನ ಮಗನೂ ಪ್ಲ್ಯಾನ್ ಮಾಡಿದ್ರು. ಜೋರಾಗಿ ಗ್ರ್ಯಾಂಡಾಗಿ ಆಚರಿಸ್ಬೇಕಂತ ಹೇಳಿ. ಆಮೇಲೆ ಸೀರೆ ಕೊಡ್ಸಕ್ಕೂ ನಮ್ಮ ಮಮ್ಮಿ ಕರ್ಕೊಂಡು ಹೋಗಿದ್ರು. ಸಡನ್ ಆಗಿ ಏನಾಯ್ತಪ್ಪ ಅಂದ್ರೆ 2 ಕಾರಣಕ್ಕಾಗಿ ಕ್ಯಾನ್ಸಲ್ ಆಯ್ತು. ನನ್ನ ಮಗಂದು MBBS ಲಾಸ್ಟ್ ಇಯರ್ದು ಲಾಸ್ಟ್ ಎಕ್ಸಾಮ್ ಇತ್ತವತ್ತ. ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೂ ಗ್ರ್ಯಾಂಡಾಗಿ ಆಚರಿಸ್ಕೊಳ್ಳೋದು ಇಷ್ಟ ಇರಲಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ. ನಮ್ಮ ಸಿಸ್ಟರ್ ಎಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ, ಆಮೇಲೆ ಬ್ಯಾಡ್ ಅಂತೇಳಿ ಅಂತಂದ್ರು ಅವರು. ಮತ್ತು ಅದ್ರೊಳಗೂ ಒಂಚೂರು ಸಿಂಪಲ್ಲಾಗಿ ಆಚರಿಸ್ಕೊಂಡ್ರು. ನನ್ನ ಮಗನ ಬಿಟ್ಟು ಆಚರಿಸ್ಕೊಳೋದು ಅವ್ರಿಗೂ ಇಷ್ಟ ಇರಲಿಲ್ಲ. ಹಾಗಾಗಿ ಕ್ಯಾನ್ಸಲ್ ಆಯ್ತದು. ನಾವು ಸ್ಯಾರಿ ಎಲ್ಲ ತೊಗೊಂಡ್ವಿ, ಎಲ್ಲ ರೆಡಿ ಒಳಗೆ ಇದ್ದೀವಿ. ಇವ್ರು ಪ್ಲ್ಯಾನ್ ಮಾಡಿದ್ದು ನನಗೊಂಚೂರು ಗೊತ್ತಾಗಿತ್ತು. ನಮ್ಮ ಮನೆಯವ್ರ ಸರ್ಪ್ರೈಸ್ ಇರ್ಲಿ ಅಂಥೇಳಿ ನಾನು ಅಂದ್ಕೊಂಡಿದ್ನಿ. ಅದು ನನ್ನ ಮಗನ ಎಕ್ಸಾಮಿಂದ ಕ್ಯಾನ್ಸಲ್ ಆಯಿತು. ಇರಲಿ, ಅವರು ಸಿಂಪಲ್ಲಾಗಿ ಇರೋಕೆ ಇಷ್ಟಪಡ್ತಾರಲ್ಲ, ಅವರಂತೆ ಆಯ್ತು ಅನ್ಕೋತ ನಾನು. ಆದ್ರೂ ಯಾವ ಥರ ಆ್ಯನಿವರ್ಸರಿ ಎಲ್ಲ ಆಯ್ತು ನಮ್ಮ ಸಡನ್ ಆಗಿ ಅನ್ನೋದು ನಿಮಗೆ ತೋರಿಸ್ತೀನಿ ಇವತ್ತು ನಾನು. ಸ್ಯಾರಿ ಅಂತೂ ಒಂದರ್ಕಿಂತ ಒಂದು ಚಂದಿದ್ದು, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಅನಿಸ್ತಿತ್ತು ನನ್ನ ಮನಸ್ಸು. ಆದ್ರೂ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ. ಸಡನ್ ಆಗಿ ಯಾವ ಥರ ನಂದು ಆ್ಯನಿವರ್ಸರಿ ಪ್ಲ್ಯಾನ್ ಅಂತಂತೇಳಿ ಹೇಳ್ತೀನಿ ನಿಮಗೆ. ನಾನು ನನ್ನ ಮಗನ ಸಂಬಂಧ ಕ್ಯಾನ್ಸಲ್ ಮಾಡಿದ್ವಿ. ನನ್ನ ಮಗ ಬಂದಿಂದ ಸಿಂಪಲ್ಲಾಗಿ ನಾವೆಲ್ಲಾದ್ರೂ ಹೊರಗೆ ಹೋಗಿ ಆಚರಿಸ್ಕೋಬೇಕು ಅನ್ಕೊಂಡಿದ್ವಿ. 25ನೇ ವರ್ಷ ಮೆಮೊರಿ ಇರಲಿ ಅಂಥೇಳಿ. ಸಡನ್ ಆಗಿ ನಮ್ಮ ಒಟಾರದಾಗ ಏನು ಪ್ಲ್ಯಾನ್ ಮಾಡಿದ್ರಪ್ಪ ಅಂದ್ರೆ, ಕೇಕ್ ತಂದ ಕಟಿಂಗ್ ಮಾಡಿಸ್ಬೇಕನ್ನೋ ಪ್ಲ್ಯಾನ್ ಮಾಡಿದ್ರು. ಭಾಳ ಖುಷಿ ಕೊಟ್ಟಂಥ ಡೇ ಇವತ್ತು ನನಗೆ. ಈ ಪ್ರೀತಿ ಕೋಟಿ ಕೊಟ್ರೂ ಸಿಗಂಗಿಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಎಷ್ಟೇ ಗ್ರ್ಯಾಂಡ್ ಮಾಡಿದ್ರು, ಎಲ್ಲ ಜನರನ್ನ ಕರೆದು ಮಾಡಿದ್ರು ಈ ಪ್ರೀತಿ ಸಿಗ್ತಿದ್ದಿಲ್ಲ ನನಗೆ. ಅಷ್ಟು ಖುಷಿ ಕೊಟ್ಟಂಥ ದಿವ್ಸ ನನಗೆ. ಎಲ್ಲರಿಗೂ ಏನು ಹೇಳಬೇಕು ಈ ವಿಡಿಯೋ ಮೂಲಕ, ಎಲ್ಲರಿಗೂ ಕೋಟಿ ಧನ್ಯವಾದಗಳನ್ನು ಹೇಳ್ಬೇಕು ನಾನು. ನಮ್ಮ ಮನೆಯವ್ರಿಗೆ ಇಂಥ ಆಚರಣೆಗಳಂದ್ರೆ ಅಷ್ಟೊಂದು ಇಷ್ಟ ಇಲ್ಲ, ಅಷ್ಟು ಕಷ್ಟ. ಅವರು ತುಂಬ ಸರಳ ಸ್ವಭಾವದವ್ರು ಅವರು. ಆದರೂ ನಮ್ಮ ವಟಾರದ ಜನ ಮತ್ತು ಫ್ರೆಂಡ್ಸ್, ಆಮೇಲೆ ಸಂಬಂಧಿಕರು ಸೇರಿ ನಮ್ಮ ಆ್ಯನಿವರ್ಸರಿ ಆಚರಿಸಿದ್ದಕ್ಕೆ ನಮಗೆ ದೊಡ್ಡ ಖುಷಿ ಕೊಟ್ಟೈತಿ. ನಿಮ್ಮ ಪ್ರೀತಿ, ಗೌರವ ಮತ್ತು ಶುಭ ಹಾರೈಕೆಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. 25 ವರ್ಷದ ಈ ಜೀವನ ಪಯಣದಲ್ಲಿ ನಮ್ಮ ಜೊತೆ ನಿಂತ ಎಲ್ಲರ ಆಶೀರ್ವಾದ ಮತ್ತು ಸಹಕಾರ ನಮಗೆ ತುಂಬ ಅಮೂಲ್ಯವಾದದ್ದು. ಈ ದಿನವನ್ನು ಇಷ್ಟು ವಿಶೇಷವಾಗಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಹೀಗೆ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ತನು. ನಮ್ಮ ಒಟಾರದ ಈ ಬಾಂಧವ್ಯ ಯಾರ ದೃಷ್ಟಿನೂ ಬೀಳದಂಗೆ ಇದೇ ಥರನ ಮುಂದುವರಿಲಿ. ಇನ್ನು ವಿಶೇಷವಾಗಿ ಏನೇನು ಸರ್ಪ್ರೈಸ್ ಮಾಡಿದ್ರಂದ್ರೆ, ನಮ್ಮ ನೇಬರ್ ಕಾಕನ ಆಸೆ ಇದು. ನನ್ನ 35ನೇ ಬರ್ಡೇಗೆ ನಮ್ಮ ಮನೆಯವ್ರು ಸ್ಕೂಟಿ ಕೊಡಿಸಿದ್ರು. ನಾವು ಇನ್ನೊಂದು ಎಲೆಕ್ಟ್ರಿಕಲ್ ಬೈಕ್ ತೊಗೋಬೇಕು 25ನೇ ಆ್ಯನಿವರ್ಸರಿಗೆ ಮೆಮರಿ ಆಗಿರ್ತೈತೆ ಅಂಥೇಳಿ ಎಲೆಕ್ಟ್ರಿಕಲ್ ಸ್ಕೂಟಿ ಬುಕ್ ಮಾಡಿದ್ರು ನಮ್ಮ ಮನೆಯವರು. ಇದು ನಮ್ಮ ನೇಬರ್ ಕಾಕಾಗ ಭಾಳ ಆಸೆ ಆಗಿತ್ತು, ನನಗೆ ಗಿಫ್ಟ್ ಕೊಡಬೇಕು, ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿ ಗಿಫ್ಟ್ ಕೊಡ್ಬೇಕನ್ನೋ ಆಸೆ ಇತ್ತತ್ತು ಅವ್ರದ್ದು. ಹಾಗಾಗಿ ಅವತ್ತು ನಮ್ಮ ಮನೆಯವರು ಸ್ಕೂಟಿ ತೊಗೊಂಬಂದು ನನ್ನ ಸರ್ಪ್ರೈಸ್ ಮಾಡಿ ಕೀ ಕೊಟ್ಟರು. ಇದೊಂದು ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟಂಥ ಕ್ಷಣ ನನಗೆ. ಇನ್ನೊಬ್ರು ಒಳ್ಳೆಯವರ ಕೆಟ್ಟವ್ರ ಅಂತ ಹೇಳಿ ತಿಳ್ಕೊಬೇಕಾದ್ರೆ, ಅವ್ರ ಖುಷಿ ಒಳಗೆ ನಾವು ಯಾವಾಗ ಖುಷಿ ಪಡ್ತೀವಿ, ನಮ್ಮ ಖುಷಿ ಒಳಗೆ ಅವ್ರು ಯಾವಾಗ ನಮ್ಮ ಖುಷಿ ಪಡ್ತಾರಲ್ಲ, ಅವಾಗ ಮಾತ್ರ ಒಳ್ಳೆಯವರಾಗಿ ಅನಿಸ್ಕೊಳಕ್ಕೆ ಸಾಧ್ಯಕತಿ. ಒಳ್ಳೆಯವರಾಗಿ ಅನಿಸ್ಕೊಳ್ಳೋದು ಬೇಡ, ಒಳ್ಳೆಯವರಾಗೇನೆ ಇರುನು. ಅವ್ರ ಕಷ್ಟಕ್ಕೆ ನಾವು ಮಿಡಿನು, ನಮ್ಮ ಕಷ್ಟಕ್ಕೆ ಅವ್ರು ಮಿಡಿಲಿ ಅಂದಾಗ ಮಾತ್ರ ನಾವು ಒಳ್ಳೆ ಜೀವನ ಸಾಗ್ಸಕ್ಕೆ ಸಾಧ್ಯಕತಿ.
ಈ ಖುಷಿ ಹಿಂಗೆ ಇರಲಿ, ನಮ್ಮ ಓಣಿ ಬಾಂಧವ್ಯ ಇದ ಥರ ಇರಲಿ. ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ. ನಮ್ಮ ಮನೆಯವರು ಈ ಆ್ಯನಿವರ್ಸರಿ ಆಚರಿಸಿದ್ದಕ್ಕೆ ಅವ್ರ ಮನಸ್ಸು ತುಂಬೆ ಒಂದೆರಡು ಮಾತಾಡ್ಯಾರು. ನೀವು ಕೊನೆವರೆಗೂ ವಿಡಿಯೋ ನೋಡ್ರಿ. ಆಮೇಲೆ ನಿಮ್ಗೆ ಬೈಕ್ ಬಗ್ಗೆ ಡೀಟೇಲ್ಸು ಕೊಡ್ತೇನೆ ನಾನು. ಕೊನೆವರೆಗೂ ವಿಡಿಯೋ ನೋಡ್ತೀರಿ ಅನ್ಕೊಂಡಿನಿ. ಹೆಣ್ಮಕ್ಳಿಗೆ ಮತ್ತೆ ಎಲ್ಲ ನಮ್ ಗಂಡ್ ಮಕ್ಳಿಗೆ ನಮ್ಮ ಹೃದಯಪೂರ್ವಕವಾಗಿ ಒಂದು ನಮಸ್ಕಾರ ತಿಳಿಸ್ತೇನೆ. ನಮ್ದು 25ನೇ ಆನಿವರ್ಸರಿ ನಮಗೆ ಯಾವ್ದು ಇದು ಕನಸು ಮನಸ್ಸಿನಾಗ ಇರ್ಲಿಲ್ಲ. ಏನಪ್ಪಾ ಅಂದ್ರ ನಾವ್ ಹಿಂಗ ಆಚರಣೆ ಮಾಡ್ಕೋಬೇಕು ಅಂತ ಏನು ಒಟ್ಟ ಕನಸಿನಾಗ ಇರ್ಲಿಲ್ಲ. ನಾ ಸಾಯಂಕಾಲ ನಮ್ಮ ಪ್ರಿಷಾ ಮತ್ತೆ ನಮ್ ಬಸವನ್ ಕರ್ಕೊಂಡ್ ಮುದೊಳಗ್ ಹೋಗಿನ ಸುಮ್ಮ ಹೋಗಿ ಒಂದ್ ರೌಂಡ್ ತಿರ್ಗಾಡ್ಕೊಂಡ್ ಬರ್ಬೇಕಂತೇಳಿ. ಬಟ್ ಇವ್ರು 7:30 ಗಂಟೆಗೆ ಏನ್ ಮಾಡಿದ್ರು, ಹಿಂಗ ಅರ್ಜೆಂಟ್ ಮನಿಗ್ ಬಾ ಅಂತಂದ್ರು. ಯಾಕ ಏನು ನಾನ್ಲೆ ಈಗ ಆನಿವರ್ಸರಿ ನಮ್ ಆಚರ್ಸಕ ಇದು ಮಾಡತ್ತಾರು. ಯಾರು ಇದ್ ಮಾಡ್ಯಾರು? ಸುಧಾ ಹಿಂಗ ವ್ಯವಸ್ಥೆ ಮಾಡ್ಯಾಳ ಸುದ್ದಿ ಬತ್ ನಮಗ್. ಬರಾಂದ್ಲೆ ನಮಗೂ ಇದೆಲ್ಲಾ ಯಾವ್ದಕ್ ಬೇಕಾಗೈತಿ, ನಮ್ಗೆಲ್ಲಾ ಸಿಂಪಲ್ ಇರ್ಬೇಕಾಗೈತಿ ನಾವ್ ವಿಚಾರ ಮಾಡಿದ್ವು. ಈ ನಮ್ಗೆ ಇದೊಂದ ಏನ್ ನಮ್ಗ ಆಚರಣೆ ಏನು ಒಂದ್ ಮಾಡಿದ್ರಲ್ಲ, ಈ ಮಾಡಿದಂತ ಎಲ್ಲಾ ಈ ನಮ್ಮ ಇಡೀ ಓಣಿ ಹಿರಿಯರಿಗೆ ಮತ್ತ ಎಲ್ಲಾ ಹೆಣ್ಮಕ್ಳಿಗೆ ಮತ್ತ ಅಗದಿ ನಮ್ಮ ವಿಶೇಷವಾಗಿ ಸುಧಾ ಇವರಿಗೆ ನಾವು ಕೃತಜ್ಞ ಸಲ್ಲಿಸ್ಬೇಕಂತೇಳಿ ನನ್ ಮನಸ್ಸ ಆಯ್ತು. ಎಲ್ಲಾರು ಮತ್ತೆ ಮುಂದ್ ರಾಜ ಮುಂದ್ ಪುಟ್ಟಿ ಹಿಂಗೆಲ್ಲಾ ಮಾತ್ ಎತ್ಕೊಡ್ಬೇಕಾಗತ್ ನೋಡು. ತಪ್ಪಿದಾಗದು ಸ್ವಲ್ಪ ನಾವ್ ಮುರುಗಿಡಿ ಜಾಸ್ತಿ ಇದೀವು. ಎಲ್ಲಾರ್ಗ ಏನಪ್ಪಾ ಅಂದ್ರ ಇದರಿಂದ ಏನ್ ನಮಗ ಕಂಡ್ಕೊಂಡ್ ಬರ್ತೈತಂದ್ರ ನಮ್ಮ ಓಣಿನ ಒಂದು ವಿಶೇಷವಾದ ಓಣಿ ಅನ್ಸತ್ ನನಗ. ಹೆಂಗಪ್ಪಾ ಅಂತಂದ್ರ ಪ್ರತಿಯೊಂದ್ ಕೆಲ್ಸ ನಾವ್ ಹೆಂಗ್ ಮಾಡತ್ತೀವಪ್ಪ ಅಂದ್ರ, ಯಾವ್ದೋ ಒಂದು ಕಾರ್ಯಕ್ರಮ ಆಗ್ಲಿ ಮನಸ್ಫೂರ್ತಿಯಾಗಿ ಕೂಡ್ತೀವೋ ಮನಸ್ಫೂರ್ತಿಯಾಗಿ ಆಚರಿಸ್ತೀವ. ಇದ್ರಾಗ ಒಂದ್ ಉದಾಹರಣೆ ಕೊಡ್ಬೇಕಂದ್ರ ಶಿವಂದ್ ನಾವ್ ಏನ್ ಮದ್ವಿ ಎಲ್ಲಾ ಕೂಡಿ ಮಾಡಿದ್ರಲ್ಲ, ಇನ್ನೂ ನಾವ್ ಇವರಿಂದ ಒಂದ್ ಕಲಿಬೇಕು ಅನಿಸ್ತ ನಮಗ್. ಈ ಎಷ್ಟು ಇನ್ವಾಲ್ವ್ಮೆಂಟ್ ಆಕಪ್ಪ ಇವ್ರು, ಹೆಂಗ ಎಲ್ಲಾ ಪ್ರತಿಯೊಂದ್ ಕಾರ್ಯಕ್ರಮ ಈ ಬಳ್ಳೂರು ಫ್ಯಾಮಿಲಿಗೂ ನಾವು ಏನಪ್ಪಾ ಅಂದ್ರ ಒಂದ ವಿಶೇಷವಾದ ನಮ್ ವಿಶೇಷವಾದ ನಾವು ಕಲ್ಕೊಳ್ಳುವಂತ ಅವಕಾಶ ನಮಗೂ ಸಿಗ್ತದೆ. ಎಲ್ಲ ಹಿಂಗೂ ಮಾಡ್ತಾರಲ್ಲ ಫಂಕ್ಷನ್, ಇಷ್ಟು ಇನ್ವಾಲ್ವ್ಮೆಂಟ್ ಆಗಿ ಮನಸ್ಫೂರ್ತಿಯಾಗಿ ಅವ್ರ ಹೆಂಗಪ್ಪಾ ಅಂದ್ರ ಅತಿ ಆತ್ಮಿಯಿಂದ ಎದೆಯಿಂದ ಮಾಡಿದ್ರಲ್ಲ, ನಮ್ ಭಾರಿ ಅಂದ್ರ ಭಾರಿ ವಿಶೇಷ ಅನಿಸ್ತ ನನಗೆ. ಎಲ್ಲಾ ಇವ್ರು ಮಾಡೋದ್ರಿಂದ ನಾವು ಕಲಿಯುವಂತದ್ ಇನ್ನೂ ಸಾಕಷ್ಟು ಐತಿ. ಹಿಂಗ್ ಕಲಿಬೇಕಲ್ಪ ಅನಿಸ್ತ ನನಗ. ಅದಕ್ಕಾಗಿ ನೋಡ್ರಿ ಹೆಂಗ ನೋಡಿ, ನಮ್ಗೆ ಯಾವ್ದು ಕನಸು ಮನಸ್ಸಿನಾಗ ಇಲ್ಲ. ಯಾಕೆ ಹಿಂಗ್ ಪ್ರೀತಿ ಬರ್ತದಪ್ಪ ಅಂದ್ರ, ನಾವು ಯಾವ್ದೇ ರೀತಿ ಮನಸ್ಸಿನಾಗ ಒಂದ್ ಇದನ್ನ ಇಟ್ಕೊಳ್ಳಾರ್ದ, ಅಪೇಕ್ಷೆ ಇಟ್ಕೊಳ್ಳಾರ್ದ ನಾವ್ ಅತಿ ಪ್ರೀತಿಯಿಂದ ಯಾರು ನಾವ್ ಎಷ್ಟು ಪ್ರೀತಿಸ್ತಿಲ್ಲ, ಆ ಪ್ರೀತಿ ಡಬಲ್ ಹಾಕೋತ ಹೊರತಾಗಿ ಕಡಿಮೆ ಆಗಂಗಿಲ್ಲ. ಹೆಂಗ ಗಂಧ ತಿಡಿದಂಗ ಹೆಂಗ ಗಂಧ ಹೆಚ್ಚ ಅದು ವಾಸನೆ ಕೊಡ್ತತ್ಲ, ಹಂಗ ನಾವ್ ಹೆಚ್ಚು ಎಷ್ಟು ಪ್ರೀತಿ ತೋರಿಸ್ತೀವಿ ಜನರಿಗೆ, ಅವ್ರಿಂದ ನಾವ್ ಹೆಚ್ಚು ಪ್ರೀತಿನ ಪಡ್ಕೋತ ಹೊರತಾಗಿ ಏನೋ ಅದರಿಂದ ನಾವು ನುಕ್ಸಾನ್ ಆಗೋದಿಲ್ಲ ನಮಗ, ನೀವು ಹೇಳ್ಬೇಕಂದ್ರ. ಅದಕ್ಕಾಗಿ ಎಲ್ಲಾರು ಹೆಂಗ ಇದೇ ರೀತಿಯಿಂದ ನಾವು ಅವ್ರ ಒಗ್ಗಟ್ಟದಿಂದ ಎಲ್ಲಾರ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತೆ ಯಾವುದೇ ರೀತಿ ದ್ವೇಷ ಅಸೂಯೆಗಳನ್ನ ಏನೋ ಸಣ್ಣ ಪುಟ್ಟ ಬರ್ತಿರ್ತಾವ ಸಹಜ. ಓಣ್ಯಾಗ ಏನೋ ಮಾತ್ ಬರ್ಕಿರ್ತಾವ, ನಾವು ಮಾತಾಡೋ ಒಂದ್ ಮಾತ್ ಬರ್ಕಿರ್ತಾವ. ಹಂಗೆಲ್ಲ ಆದ್ರೂ ಸಹಿತ ನಮಗ್ ಪ್ರೀತಿ ಕಡೆ ಹೆಚ್ಚು ಗಮನ ಕೊಡ್ಬೇಕು. ಗಂಡ ಹೆಚ್ಚಲ್ಲ ಹೆಂಡತಿ ಹೆಚ್ಚಲ್ಲ ಅನ್ನುವಂತ ಭಾವನೆಗಳು ಎಲ್ಲರಿಗೂ ಬರ್ಬೇಕು. ಯಾಕಂದ್ರ ಮೊದಲು ಇರುವಂತದ್ ಹೆಂಗಿದ್ನಿಪ್ಪ, ಸಿಕ್ಕಾಪಟ್ಟೆ ಕೋಪಿಸ್ಟ್ನ, ಬರೇ ಒಂದ್ ಕಡ್ಡಿ ಪರ್ಕ್ ಆದ್ರೂ ಅಷ್ಟು ಕೆಟ್ಟ ಕೋಪಿಸ್ಟಿಂದ. ಹೆಂಗಂದ್ರ ಅಷ್ಟು ಸಿಟ್ಟು ನನಗ. ಅದನ್ನ ಏನಪ್ಪಾ ಅಂದ್ರ ನನ್ನ ಶ್ರೀಮತಿ ಸವಿತಾ ಏನದಾಳು, ಅದನ್ನ ಪ್ರತಿಯೊಂದ್ ಹೆಜ್ಜೆಗೆ ನಾನು ಪ್ರತಿಯೊಂದು ತಿದ್ದಿದಂತ ನನ್ನ ಜೀವನದ ಗುರು ಆಕಿ. ಆಕ್ಚುಲಿ ನನ್ ಗುರು ಇದ್ದಂಗ ಆಕಿ. ಯಾಕಂದ್ರ ನಾ ಪ್ರತಿಯೊಂದ್ ಆಕಿನ ಪಾಠ ಕಲ್ತನ ಹೊರತಾಗಿ ನಾ ವಯಸ್ಸಿನಾಗ ದೊಡ್ಡವ, ನಾ ಗಂಡ ಹಿಂಗಂತ ಎಂದೂ ಅಧಿಕಾರ ಚಲಾಯಿಸಿಲ್ಲ. ಆಕೆಗೆ ಏನ್ ಇಷ್ಟ ಪಡ್ತಾಳೋ ಆಕಿ ಇಷ್ಟ ಪ್ರಕಾರವಾಗಿ, ಯಾಕಂದ್ರ ಆಕಿಗೆ ನನ್ ಗೊತ್ತೈತಿ ಆಕಿ ಹೆಂಗದಾಳ ಅನ್ನೋದು. ಹಂಗಾಗಿ ಆಕಿ ಏನ್ ಇಷ್ಟ ಪಡ್ತಾಳ, ಆಕಿ ಇಷ್ಟಪಟ್ಟ ಏನ್ ಪಡ್ತಾಳ ಅದಕ್ಕೆ ನಾ ಎಂದೂ ಇಲ್ಲಂದಿಲ್ಲ. ಯಾಕಂದ್ರ ಅಷ್ಟ ಆಕಿ ಪಕ್ವವಾದ ವಿಚಾರ ಮಾಡ್ತಾಳ, ನನ್ಗಿಂತಲೂ ಹೆಚ್ಚೆಚ್ಚು ವಿಚಾರ ಮಾಡ್ತಾಳು. ಅದಕ್ಕಾಗಿ ನನಗೇನಪ್ಪಾ ಅಂದ್ರ, ಹಂಗ ಪ್ರತಿಯೊಬ್ರು ಈಗ ಒಂದ್ ಗಂಡ ಏನಾರು ತಪ್ತಿದ್ದಂದ್ರ ಹೆಂಡತಿ ಬುದ್ಧಿ ಹೇಳ್ಬೇಕು, ಹೆಂಡತಿ ತಪ್ತಿದ್ದ ಗಂಡ ಬುದ್ಧಿ ಹೇಳ್ಬೇಕು. ಹಂಗ ನಾ ಹೆಚ್ಚ ನೀ ಹೆಚ್ಚ ಎಂದೂ ಇರಬಾರ್ದು. ಯಾವ ಕೆಲಸ ಮಾಡೋಕು ಹಿಂದ್ ಸರಿಬಾರ್ದು. ಯಾವಾಗಿದ್ರು ಗಂಡ ಹೆಂಡತಿ ಅಂದ್ರಪ್ಪ ಅಂದ್ರ ಪ್ರತಿಯೊಂದಕ್ಕೂ ನಾವ್ ಹೆಂಗಿರ್ಬೇಕಪ್ಪ ಅಂದ್ರ ಒಟ್ಟು ಒಗ್ಗಟ್ಟಾಗಿರ್ಬೇಕು. ಪ್ರತಿಯೊಬ್ಬ ಜನರಿಗೆ ಪ್ರೀತಿ ತೋರ್ಸದ ಅನ್ನುವಂತ ಪಾಠ ನಾನು ಹೆಂಡತಿ ಯಾವಾಗ ಹಾಕೊಟ್ಲ, ಆ ರೀತಿಯಿಂದ ನಾ ಇನ್ನೂ ತನಕ ನಡ್ಕೊಳತ್ತ ಮುಂದೆ ಹಿಂಗೆ ನಡೀತೀನಿ. ಅಂದ್ರ ವಿಶೇಷವಾದ ಗಣ ಯಾರೋ ಒಬ್ರು ದೇವ್ರು ಹೇಳ್ತಿದ್ರು, ಗಂಡ ರಾಕ್ಷಿ ಇದ್ದಪ್ಪ ಅಂದ್ರ ಹೆಂಡತಿ ಸೀತಾಮಾತೆ ಗತ್ತೆ ಗಂಡನ್ನ ರಾಮನ್ ಮಾಡ್ಬೇಕತ್ತ, ಹೆಂಡತಿ
ಸೀತೆ ಆಗಿರ್ಬೇಕು, ಗಂಡ ರಾಕ್ಷಿ ಇದ್ದಂದ್ರ ರಾಮನ್ ಮಾಡ್ಬೇಕತ್ತ. ಒಂದ್ ವೇಳೆ ಹೇಂತ ರಾಕ್ಷಿ ಇದ್ಳಂದ್ರ ಗಂಡ ಆಕಿನ ಸೀತೆ ಮಾಡ್ಬೇಕತ್ತ. ಹಂಗ ಪ್ರತಿಯೊಂದ್ ನಮ್ಮ ಸಣ್ಣ ಪುಟ್ಟ ನಾವು ಎಲ್ಲ ಪ್ರತಿಯೊಬ್ರು ತಪ್ಪು ಮಾಡ್ತಿರ್ತೀವಿ ಜೀವನದಾಗ. ಮಾಡಿದಂತ ತಪ್ಪ ರಿಪೀಟ್ ಆಗಲಾರ್ದಂಗ ಅವ್ನ ತಿದ್ಕೊಂಡ ಹೋಗ್ಬೇಕನ್ನೋಂತ ವಿಚಾರ ನಂದು. ಇದನ್ನ ಎಲ್ಲಾರು ಆಲ್ರೆಡಿ ಎದಿರಿಗೆ ನೀವು ಏನ ಯಾರು ನೀವು ಹಂಗ ಈದತ್ತಿಲ್ಲ. ಏನೋ ಸಣ್ಣ ಪುಟ್ಟ ಹಾಕಿದ್ರು ಅವ್ನ ತಿದ್ಕೊಂಡ್ ಹೆಚ್ಚು ಜನರಿಗೆ ಪ್ರೀತಿ ತೋರಿಸ್ರಿ. ಪ್ರೀತಿ ತೋರಿಸುವಂತ ಸುಖ ಎದ್ರೊಳಗೂ ಇಲ್ಲ. ಅದಕ್ಕ ಯಾವಾಗಿದ್ರು ನಮ್ಮ ಭಾಷೆ ಮ್ಯಾಗ ಹಿಡ್ತಿರ್ಲಿ. ಯಾವಾಗಿದ್ರು ಹೆಂಡತಿಗ್ ಗಂಡ ಬೇಯೋದಾಗ್ಲಿ, ಗಂಡ ಹೆಂಡತಿ ಬೇಯೋದಾಗ್ಲಿ ಬಾಳ ಸೂಕ್ಷ್ಮವಾಗಿ ಮಾತಾಡ್ಬೇಕು. ಏನಪ್ಪಾ ವಿಶೇಷ ಗೌರವ ಕೊಟ್ಟು ಮಾತಾಡ್ಬೇಕು. ಹೆಂಡತಿಗೆ ಅಂದ್ರೆ ಹೆಚ್ಚು ಪ್ರೀತಿ ಬರುತ್ತೆ. ಅತ್ತ ಗಂಡ ಹೆಚ್ಚು ಪ್ರೀತಿಯಿಂದ ಮಾತಾಡೋದು ಹೆಂಡತಿಗೆ ಹೆಚ್ಚು ಪ್ರೀತಿ ಹೆಚ್ಚಾಕತ್ತೆ. ಹಂಗ ಎಲ್ಲಾರು ಇದನ್ನ ಮೈಗೂಡಿಸ್ಕೊಂಡ್ ಏನ್ ಮಾಡೋಣ್ರಿ. ನೋಡ್ರಿ ನಮ್ಗೆ ಯಾವ್ದು ವಿಚಾರ ಇದೆ ಈ ಪ್ರೀತಿ ಹೆಂಗ್ ಬರ್ತದ. ನಾವ್ ಆ ಪ್ರೀತಿ ಕೊಟ್ಟಾಗ ನಮ್ಗೆ ಪ್ರೀತಿ ಬರ್ತದ ಹೊರತಾಗ ಹಂಗ ಬರುಲ್ಲ. ಈಗ ನೋಡ ಸುಮ್ಮ ಹೋಗ್ಬಿಟ್ಟು ನಾ ಗಾಡಿ ತೊಂದ ಮೊದಲು ಹೋಗ್ಬಿಟ್ಟಾಗ ಏನಾಗ್ಬಿಡ್ತಿ ಹಿಂಗ ಅಂದ್ರು ಎಲ್ಲ ಯಾರು ವಿಚಾರ ಮಾಡ್ಯಾರು ನನ್ಗೆ ಒಟ್ಟ ಕನಸು ಮನಸ್ಸಿನಾಗ ಗೊತ್ತಿಲ್ಲ. ಹಿಂಗ್ ಫೋಟೋ ಮಾಡ್ತಾರ, ಕೇಕ್ ತರ್ತಾರ, ಏನು ಗೊತ್ತೇ ಇಲ್ಲ ನನಗೆ. ಅದಕ್ಕಾಗಿ ಈ ದಳವಾಯಿ ಫ್ಯಾಮಿಲಿ ಅಂದ್ರು ಏನ್ ಅಡ್ಡಿ ಇಲ್ಲ. ಮತ್ತ ನಮ್ಮ ಅಳಿದೇವ್ರು ಲಕ್ಷ್ಮಣ್ ಮತ್ತು ಸುಧಾ ಇವರಿಗೆ ವಿಶೇಷವಾಗಿ ಆಕೆ ಪುಟ್ಟಿ ಅಂತೂ ಸೊಸಿ ಅದಾಳು. ಹಿಂಗ ಅವ್ರಿಗೆ ವಿಶೇಷವಾಗಿ ಒಂದು ಥ್ಯಾಂಕ್ಸ್ ಹೇಳ್ತನು. ಅದಕ್ಕಾಗಿ ನೀವು ಎಲ್ಲಾ ಇದನ್ನ ವಿಜೃಂಭಣೆ ನಮಗ್ ಅವಕಾಶ ಮಾಡಿ ಕೊಟ್ಟದಕ್ಕ ಒಂದ್ ಎರಡು ಮಾತಾಡಕ ನಮ್ ಎದಿಯಾಳದ ಮಾತುಗಳು ಮಾತಾಡ್ಬೇಕು. ಯಾವಾಗಿದ್ರೆ ಎದಿ ಹಗರಕತಿ ಎದಿಯಿಂದ ಸತ್ಯ ಮಾತಾಡ್ಬೇಕು. ಯಾಕಂದ್ರ ಏನ್ ಮಾಡ್ಯಾಳ್ಬೇಡ ಹಂಗತ್ತಲ್ಲ, ಅವೇನ್ ಬೇಡ ಹಿಂಗ ಅಂದ್ರೆ ಹಂಗ ಸರಿ ಅಲ್ಲದು. ಯಾರೇನು ನಮಗ ಬುದ್ಧಿ ಕಲಿಸಿರ್ತಾರಲ್ಲ, ಒಂದ್ ಸಣ್ಣ ಮಗುವಿನ ಪಾಠ ಕಲಿಬಹುದು ನಾವು ಜೀವನದಾಗ. ದೊಡ್ಡವನಿಂದ ಬುದ್ಧಿ ಕಲಿಬೇಕಂತ ಜೀವನದಾಗ ಇಲ್ಲ. ಒಂದ್ ಸಣ್ಣ ಮಗುನು ನಮ್ಗೊಮ್ಮೆ ಒಂದೊಂದ್ ಟೈಮ್ ಬುದ್ಧಿ ಹೇಳ್ತಿರ್ತೈತಿ. ಹೆಂಗ ಒಂದ್ ಹಿರಿ ದಡ ಮನ್ಸಿಗೆ ಇರ್ಬೇಕಾದ್ರೆ ಹುಲ್ ಕಡ್ಡಿ ಆಸರಕತ್ಲ ಹಂಗ ನಾನು ಏನ್ ನನ್ಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟವಳು. ಅದಕ್ಕಾಗಿ ಆಕಿಗೆ ಇನ್ನೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮಾತಾಡ್ಬಿಟ್ಟಾರ ನಂಗೇನು ಮಾತಾಡ್ತಿಲ್ಲ. ಏನಾದ್ರೂ ಮಾತಾಡ್ಬೇಕಂದ್ರೆ ನನಗ್ ಮಾತಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಇನ್ನಟ್ ಬಿಟ್ರೆ ನಂಗೆ ಅಳು ಬಂದ್ಬಿಡ್ತಿತ್ತು, ಕಂಠದ್ಲಾ ತುಂಬ್ಕೊಂಡ್ಬಿಟ್ಟಿತ್ತು ನಂಗ. ಇನ್ನೇನ್ ಬೇಕು ಒಬ್ಬ ಹೆಣ್ಮಗಳಿಗೆ ಈ ತರ ಗಂಡನಿಂದ ಅಪ್ರಿಶಿಯೇಟ್ ಸಿಕ್ಕಾಗ ಜೀವನ ಸಾರ್ಥಕ್ ಅನಿಸ್ತತಿ. ಯಾವ ಹೊಸ ಸೀರೆ ಹೊಸ ವಸ್ತು ತಗೊಂಡ್ರು ಖುಷಿ ಕೊಡಂಗಿಲ್ಲ. 2 ದಿನದ ಮಟ್ಟಿಗೆ ಅಟ್ಟ ಖುಷಿ ಇರ್ತತಿ. ಯಾವತ್ತು ಈ ತರ ಪ್ರೀತಿ ಇತ್ತಂದ್ರೆ ಯಾವತ್ತೂ ಖುಷಿಯಾಗಿರಾಕ ಸಾಧ್ಯಕತಿ. ಇದು ನನ್ನ 35ನೇ ಬರ್ಡೇಗ ನಮ್ಮ ಮನೆಯವ್ರು ಕೊಡಿಸಿರುವಂಥ ಸ್ಕೂಟಿ ಇದು. ಇದನ್ನ ಭಾಳ ಮಿಸ್ ಮಾಡ್ಕೋತಾನೆ ನಾನು. ಇದು ನನ್ನ ವಿಡಿಯೋ ಒಳಗೆ ಮೆಮ್ರಿ ಆಗಿರ್ಲಿ ಅಂತೇಳಿ ಹಾಕಿನಿ. ನಮ್ಮ ಮನೆಯವ್ರು ಇದನ್ನ ಕೊಡಾಕ್ ಹೋಗ್ಬೇಕಾದ್ರೂ ಕ್ಲೀನಾಗಿ ತೊಳ್ದಾಗ ಕೊಟ್ಟರು. ಇವರು ಎಲ್ಲಾನು ನೀಟಾಗಿರ್ಬೇಕು ಅವ್ರಿಗೆ. ಈ ಬೈಕ್ ಕೊಟ್ಟನ ನಾವು, ಈ ಸ್ಕೂಟಿ ಕೊಟ್ಟನ ನಾವು ಎಲೆಕ್ಟ್ರಿಕಲ್ ಸ್ಕೂಟಿ ಬುಕ್ ಮಾಡಿದ್ವಿ. ನಿಮಗೂ ಎಲೆಕ್ಟ್ರಿಕಲ್ ಸ್ಕೂಟಿ ಬಗ್ಗೆ ಏನಾದರೂ ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ಈ ಸ್ಪರ್ಶ್ ಮೋಟಾರ್ಸ್ ಅವರು ಇದ್ರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಮಾಹಿತಿ ಕೊಟ್ಟರು. ಕೊನೆವರೆಗೂ ವಿಡಿಯೋ ನೋಡ್ರಿ. ನೀವೇನಾದರೂ ಸ್ಕೂಟಿ ಬುಕ್ ಮಾಡೋರಿದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಮತ್ತು ನನ್ನ ಮೆಮ್ರಿಗೂ ನನ್ನ ವಿಡಿಯೋದಾಗ ಇರಲಿ ಅಂತ ಹೇಳಿ ನಾ ಇದನ್ನು ಹಾಕಿನಿ. ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲಾನು ಗೊತ್ತಾಕೈತೆ ನಿಮ್ಗೆ. ನಮಸ್ಕಾರ ಸರ್. ಇದು ಎಂಪಿಯರ್ ಕಂಪನಿದು ನಮ್ದು ಗ್ರ್ಯಾಂಡ್ ಮ್ಯಾಕ್ಸ್ ಅಂತ ಗಾಡಿ ಇದೆ. ಇದು ಒಮ್ಮೆ ಚಾರ್ಜ್ ಆದ್ರೆ 140 ಕಿಲೋಮೀಟರ್ ರೇಂಜ್ ಕೊಡ್ತೈತ್ರಿ. 70 ಟಾಪ್ ಸ್ಪೀಡ್ ಐತ್ರಿ. ಆಮೇಲೆ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಅನ್ನೋದು ಇದ್ರೊಳಗೆ ಹಾಕ್ಯಾರಿ. 3 ಕಿಲೋವಾಟ್ ಬ್ಯಾಟ್ರಿ ಹಾಕ್ಯಾರಿ. ಒಮ್ಮೆ ಇದು ಚಾರ್ಜ್ ಆದ್ರೆ 140 ಕಿಲೋಮೀಟರ್ ರೀ. ಆಮೇಲೆ ರೀ ಇದು ನೋಡ್ರಿ 2 ಮೋಡ್ ಬರ್ತಾವ್ರಿ. ಲೋ ಸ್ಪೀಡ್, ಹೈ ಸ್ಪೀಡ್, ರಿವರ್ಸ್ ಮೋಡ್ ರೀ. ಬ್ಯಾಟ್ರಿ ವಾರಂಟಿ 5 ವರ್ಷ ಇಲ್ಲ, 75,000 ಕಿಲೋಮೀಟರ್ ಮಟ್ಟ ವಾರಂಟಿ ಕೊಟ್ಟಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ನೀವು ಇದು ಒತ್ತಿ ಹಿಡಿದು ಮಾಡಿದ್ರೆ ಹ್ಯಾಂಡ್ ಲಾಕ್ ಆಗ್ತದೆ. ಈಗ ಸ್ಟಾರ್ಟ್ ಆಗ್ತದೆ. ಅಲ್ಲಿಡ್ರಿ ಟೇಬಲ್ ಮೇಲೆ ಇದು ಯಾವ್ದಾದ್ರು ಒಂದು ಬ್ರೇಕ್ ಹಿಡಿದು ಇದು ಸ್ಟಾರ್ಟ್ ಇದು ಒತ್ತಿದ್ರಂದ್ರೆ ರೆಡಿ ಚಲೋ ಆಗ್ತೈತಿ. ನೀವು ಸ್ಟ್ಯಾಂಡ್ ಹಾಕಿದ್ರೆ ಮುಂದೆ ಹೋಗಂಗಿಲ್ಲ. ಮತ್ತೆ ತೆಗೆದ್ಮೇಲೆ ಒತ್ತಿ ನೀವು ಇದೊಂದು ಒತ್ತಬೇಕು. ಇದು ಲೋ ಸ್ಪೀಡ್, ಹೈ ಸ್ಪೀಡ್ ಐತ್ರಿ. ಲೋ ಅಂದ್ರೆ 50 ಐತಿ. ಆಮೇಲೆ ಹೈ ಸ್ಪೀಡ್ ಈ ಕಡೆ ಪವರ್ ಮೋಡ್ ರೀ. ಇದು 65 ಇಲ್ಲಿ ತೋರಿಸೋದು 69 ತೋರಿಸ್ತೈತ್ರಿ. 65 ಹೊತ್ತಿ. ಆಮೇಲೆ ಈಗ 100% ಬ್ಯಾಟ್ರಿ ಐತ್ರಿ. ಈಗ ಸ್ಟಾರ್ಟಿಂಗ್ 1 ಬೀಡ್ರಿಂದ 2000 ಕಿಲೋಮೀಟರ್ ಆಗೋ ಮಟ್ಟ ರೀ 10 ಕೆಳಗೆ ಇಳಿಸ್ಕೊಡಂಗಿಲ್ಲ. 20% ಬಂತಂದ್ರೆ ಹಾಕಿ ಬಿಡುದ್ರಿ. ಮತ್ತೆ ಫುಲ್ ಆಗಕ್ಕೆ ಬಿಟ್ಬಿಡುದ್ರಿ. 100 ಆದ್ಮೇಲೆ ಫ್ಯಾನ್ ಬಂದ್ ಬಿದ್ದ ಮೇಲೆ ತೆಗಿಬಿಡ್ರಿ. ಇಲ್ಲೇ ಮೊಬೈಲ್ ಚಾರ್ಜಿಂಗ್ ಮಾಡೋಕೆ ಆಪ್ಷನ್ ಐತ್ರಿ.
USB ಆಪ್ಷನ್. ಆಮೇಲೆ ಇದು ಒಂದೇ ಸಲ ಒತ್ತಿದ್ರೆ ಅಂದ್ರೆ ರಿವರ್ಸ್, ಮತ್ತೆ ಒತ್ತಿದ್ರೆ ಅಂದ್ರೆ ಮುಂದೆ ಚಾರ್ಜಿಂಗ್ ಹಾಕಿ ತೋರಿಸ್ತೀನಿ. ಮತ್ತು ಈಗ ಪಿನ್ ದೊಡ್ಡ ಬಂದಾವ್ರಿ. ನಿಮ್ಮ ಇವು ಯಾವ ಬಟನ್ ಗೊತ್ತಂಗಿಲ್ಲ ಇಲ್ಲಿ. ಹಾಂ, ಎರಡಾರಿ. ನಿಮ್ಮದು ಎರಡಾಯ್ತು. ಬರೀ ಸ್ಪೀಡ್ ಹೆಚ್ಚೈತ್ರಿ. ಇದು 65. ಇದು ರೆಡ್ ಲೈಟ್ ಹತ್ಲಿಕ್ಕಂದ್ರೆ ನಾ ಹೇಳ್ತೇನೆ ಏನು ಬಟನ್ ಒತ್ತಿದ್ರೆ ಸ್ಟಾರ್ಟಿಂಗ್ ಇದು ಹತ್ತಿದ ಮೇಲೆ ಫ್ಯಾನ್ ತಿರುಗಿ ಬಂದು ಬೀಳ್ತೈತ್ರಿ. ಅಕಸ್ಮಾತ್ ನಿಮ್ಮ ಬೋರ್ಡ್ ಒಳಗೆ ಫಾಲ್ಟ್ ಇತ್ತಂದ್ರೆ ಫ್ಯಾನ್ ಚಾಲು ಆಗೋದಿಲ್ಲ. ಇಲ್ಲಿ ಕೆಂಪು ಲೈಟ್ ಹತ್ತಿ ಬಿಡ್ತೈತ್ರಿ. ಚಲೋ ಇತ್ತಂದ್ರೆ ಏನೇನು ಫ್ಯಾನ್ ಕಂಟಿನ್ಯೂ ತಿರುಗಿ ಆಮೇಲೆ ಇಲ್ಲಿ ಹಸಿರು ಬ್ಲಿಂಕ್ ಹಾಕಿರ್ತೈತ್ರಿ. ಫುಲ್ ಆದ್ಮೇಲೆ ಹಿಂಗೆ ಬಂದು ಬಿದ್ದು ಬಿಡ್ತೈತ್ರಿ. ಅವಾಗ ತೆಗಿಯೋದ್ರಿ. ನಿಮ್ದು ಬೋರ್ಡ್ ಚಲೋ ಇರ್ಲಿಕ್ಕೆ ಈಗೆಲ್ಲ ಆ ಟೈಪ್ ಮಾಡಿ. ಇದು ನೋಡ್ರಿ, ಇದು ಬಟನ್ ತೆಗಿಯುವಾಗಿಲ್ರಿ. ಹಾಕುವಾಗ ಇಲ್ಲಿ ಡೈರೆಕ್ಟ್ ಕೆಳಗ್ರಿ ಆವಾಜ್ ಬರ್ತೈತ್ರಿ. ಆವಾಜ್ ಗಟ್ಟಿ ಕುಂದಿರ್ಬೇಕ್ರಿ. ಕುಂದಿರ್ಲಿಲ್ಲ ಅಂದ್ರೂ ಚಲೋ ಆಗೋದಿಲ್ಲ. ಈಗ ತೆಗಿಯುವಾಗ ಅದನ್ನ ಮತ್ತೆ ಹಿಂಗೆ ಬಿಡ್ತೀವಿ. ಇಷ್ಟ ಐತಿ. ಒಂದೇ ಸಲ ಈ ಕಡೆ ಮಾಡಿದ್ರೆ ಓಪನ್. ಮೇನ್ ಏನ್ರಿ, ನಿಮ್ದು ಒಮ್ಮೆ ಚಾರ್ಜಿಗೆ ಹಾಕಿದ್ರೆ ಫುಲ್ ಹಾಕ್ಬಿಟ್ಟು ಬಿಡುದ್ರಿ. 20ಕ್ಕೆ ಬಂತಂದ್ರೆ ಚಾರ್ಜಿಗೆ ಹಾಕಿ ಎಷ್ಟು ಮೇಂಟೈನ್ ಮಾಡಿ. ಏನ್ರಿ ಇಲ್ರಿ, 140 ಕಂಪ್ನಿದ ಐತ್ರಿ. 115ರಿಂದ 120 ಕೊಡ್ಬೇಕು. ಈಗ 120 ಕೊಟ್ಟಾವ್ರಿ, 115 ಕೊಟ್ಟಾವ್ರಿ. ಹೊಸದಿದ್ದಾಗ ಏನಿರ್ತೈತ್ರಿ, 2000 ಕಿಲೋಮೀಟರ್ ಆಗೋ ಮಟ್ಟ ರೀ ಬ್ಯಾಟ್ರಿ ಸೆಲ್ ಆಕ್ಟಿವ್ ಹಾಕಿರ್ತಾವ್ರಿ. ನೀವು ಎಷ್ಟು ರನ್ನಿಂಗ್ ಹೆಚ್ಚಿರ್ತೈತೆ ಅಷ್ಟು ಜಲ್ದಿ ಸೆಲ್ ಆಕ್ಟಿವ್. ಮತ್ತು ಸೆಲ್ ಆಕ್ಟಿವ್ ಆದಂಗೆ ಎವರೇಜ್ ಹೆಚ್ಚು ಕೊಡ್ತೈತಿ. ಸ್ಟಾರ್ಟಿಂಗ್ ಏನಿರ್ತೈತ್ರಿ, ಕಿಲೋಮೀಟರ್ಗೆ 1.5 ಪಾಯಿಂಟ್ 2 ಪಾಯಿಂಟ್ ಹಿಂಗೆ ಹೋಗ್ತೈತ್ರಿ. ರನ್ನಿಂಗ್ ಆದಾಗ 1 ಪಾಯಿಂಟ್ ಹೋಗ್ತೈತಿ. ಈ ಎಲೆಕ್ಟ್ರಿಕಲ್ ಸ್ಕೂಟಿ ಬಗ್ಗೆ ನಿಮಗೂ ಒಂಚೂರು ಮಾಹಿತಿ ಸಿಕ್ಕತ್ತೆ ಅನ್ಕೊಂಡಿನಿ. ಇಷ್ಟೊತ್ತವರೆಗೂ ನನ್ನ ಜೀವನದ ಒಂದು ಭಾಗವಾಗಿರುವಂಥ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೋಡಿ ಬರುತ್ತನೋ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.